ನಮ್ಮ ಜೊತೆ ಕಲಾವಿದರಾದಂತಹ ಪ್ರತಿಭಾ ಪ್ರಹ್ಲಾದ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಕೆಲ ಕ್ಷಣಗಳಿಂದಷ್ಟೇ ರಾಮಲಲ್ಲನ ದರ್ಶನ ಪಡ್ಕೊಂಡು ಬಂದಿದ್ದಾರೆ. ಮೇಡಮ್, ತಾವು ನಿಜವಾಗ್ಲೂ ಪುಣ್ಯವಂತರು. ಈ ಕ್ಷಣವನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ನಾನು ಕನಸಲ್ಲೂ ಕಂಡಿರ್ಲಿಲ್ಲ ನಾನು ಈ ದಿನ ಬರುತ್ತೆ ಅಂತ. ಆಮೇಲೆ ನಾನು ಶ್ರೀರಾಮಚಂದ್ರನ ದರ್ಶನ ಮಾಡ್ತೀನಿ ಅಂತ. ಅದು ಈ ಪ್ರಾಣ ಪ್ರತಿಷ್ಠಾಪನೆಗೆ ನನಗೆ ಇನ್ವಿಟೇಷನ್ ಬರುತ್ತೆ, ನಾನು ಇಲ್ಲಿ ಬರ್ತೀನಿ ಅಂತ ನಾನು ನಿಜವಾಗ್ಲೂ ಕಲ್ಪನೆ ಮಾಡಿರ್ಲಿಲ್ಲ. ನಾನು ತುಂಬಾ, ಹೌದು ನೀವು ಹೇಳ್ದಂಗೆ ನಾನು ತುಂಬಾ ಪುಣ್ಯವಂತಲು. ಹಾಗೂ ನಮ್ಮ ಫ್ಯಾಮಿಲಿ ಅವರು ಇದು ರಾಮ್ ಸೇವೆ ಮಾಡ್ತಾ ಇದ್ರು. ನಮ್ಮ ದೊಡ್ಡಮ್ಮ ಪ್ರತಿ ವರ್ಷ ಅವರು 9 ದಿವಸದ ರಾಮನವಮಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಆಗ ನಾನಂತೂ ಡ್ಯಾನ್ಸ್ ಮಾಡ್ಕೊಂಡು ಬಂದೇ ಇದ್ದೀನಿ ರಾಮನ ಬಗ್ಗೆ. ಸೊ ನನಗೆ ಇವತ್ತು ತುಂಬಾ ಉಲ್ಲಾಸ, ಅದ್ಭುತವಾದ ದಿವಸ ನನಗೆ ಇವತ್ತು. ಕರ್ನಾಟಕ ಇರಬಹುದು ಹಾಗೂ ಕೇಂದ್ರ ಮಟ್ಟದಲ್ಲೂ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂತಹ ಕಲಾವಿದರು ತಾವು. ಇಡೀ ಕಲಾವಿದರ ಸಮುದಾಯಕ್ಕೆ ತಾವನ್ನು ನೇತೃತ್ವವನ್ನು ವಹಿಸಿ ಇಲ್ಲಿ ಬಂದಿರಿದ್ದೀರಿ. ಎಲ್ಲರಿಗೂ ಯಾವ ಸಂದೇಶವನ್ನು ಕೊಡ್ತೀರಿ ಅಂತ ಅಯೋಧ್ಯೆ ನೆಲೆಯಿಂದ? ಈ ಕ್ಷೇತ್ರ ನಿಲಯ ಇದು ಅಯೋಧ್ಯ ಕ್ಷೇತ್ರ ಸ್ಥಾನ. ಸೊ ನಾವು ಎಲ್ಲರೂ ತುಂಬಾ ಪುಣ್ಯವಂತರು. ಹಾಗೂ ನಾವು ಕಲಾವಿದರು, ನಾವು ಯಾವಾಗ್ಲೂ ದೇವ್ರನ್ನ ನೆನೆಸ್ಕೊಂಡು ನೃತ್ಯ ಸಂಗೀತ ಎಲ್ಲ ಮಾಡ್ತೀವಿ. ಸೊ ನಾವು ಇದೇ ದೇವರು ಸೊ ನಾನು ಇದೇ ದೇವ್ರನ್ನ ನೆನೆಸ್ಕೊಂಡು ತಮ್ಮೆಲ್ರಿಗೂ ದೇವರ ಆಶೀರ್ವಾದ ತಲುಪಿಸ್ತೀನಿ. ನಮಸ್ಕಾರ.